ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಟೈಟಲ್ ಮತ್ತು ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಏನರ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂತ. ಪೋರ್ಟರ್ ಪ್ರೈಮ್ ಪ್ಲಸ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸಕ್ಕೆ ಬಂದಿನಿ. ಅಂದರೆ ಪೋರ್ಟರ್ ಪ್ರೈಮ್ ಪ್ಲಸ್ ನೀವು ಆಲ್ರೆಡಿ ಒಂದ್ಸಲ ಗಮನಿಸಿರ್ತೀರ, ಲಾಸ್ಟ್ ಫೆಬ್ರವರಿ 17ನೇ ತಾರೀಕಿಗೆ ಬಂದಿತ್ತು. ಫೆಬ್ರವರಿ 17ನೇ ತಾರೀಕು ಕೂಡ ಪ್ರೈಮ್ ಪ್ಲಸ್ ಅಂತ ಹೇಳ್ಬಿಟ್ಟು ಅವಾಗ ಒಂದು ಅಪ್ಡೇಟ್ ಕೊಟ್ಟಿದ್ದ. ಬಟ್ ಅದು ಏನು ಅಷ್ಟರ ಮಟ್ಟಿಗೆ ಏನು ಯೂಸ್ ಆಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ತೆಗ್ದ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಡಲಿಲ್ಲ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಮತ್ತೆ ಪ್ರೈಮ್ ಪ್ಲಸ್ನ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಈ ನೋಟಿಫಿಕೇಶನ್ಗಳನ್ನ ನಿಮ್ಮ ಅಪ್ಲಿಕೇಶನ್ಗಳ ತೋರಿಸ್ತಾ ಇರ್ತಾನೆ. ಇಲ್ಲಿ ಸ್ಕ್ರೀನಲ್ಲೂ ಕೂಡ ನಾನು ಹಾಕಿರ್ತೀನಿ ನೋಡಿ. ಇವಾಗ ಪ್ರೈಮ್ ಪ್ಲಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವತ್ತು ಡೇಟ್ ಬಂದು 27ನೇ ತಾರೀಕು, ನಾಳೆ, ಇವತ್ತು ಭಾನುವಾರ, ನಾಳೆ ಬಂದು ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ನೋಡಿ. 28 ಏಪ್ರಿಲ್ 2025 ಇಂದ ಮತ್ತೆ ಪ್ರೈಮ್ ಪ್ಲಸ್ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅಂದರೆ ಪ್ರೈಮ್ ಪ್ಲಸ್ ಫ್ಯೂಚರ್ ಏನು ಮೊದಲಿತ್ತಲ್ಲ ಅದೇ ಫ್ಯೂಚರ್ನ ತೊಗೊಂಬಂದಿನ ಏನೋ ಗೊತ್ತಾಗ್ತಾ ಇಲ್ಲ. ಅಂದರೆ ಪ್ರೈಮ್ ಪ್ಲಸ್ ಏನಾದರೂ ಇದ್ರೆ ನಿಮಗೆ ಹತ್ರದಲ್ಲೇ ಆರ್ಡರ್ ಬರುತ್ತೆ, ಆಮೇಲೆ ಸಿಟಿಯಿಂದ ಆಚೆ ಕಡೆ ಕಳಿಸಲ್ಲ. ಅಂದರೆ ಎಲ್ಲರಿಗಿಂತ ಮುಂಚೆನೇ ನಿಮಗೆ ಸಪ್ರೇಟಾಗಿ ಆರ್ಡ್ರುಗಳು ಬರ್ತವೆ, ಮುಂಚೆನೇ ಬರುತ್ತೆ ಆರ್ಡ್ರು. ಅದರೊಂದಿತ್ತು. ಈಗ ಏನು ಮಾಡ್ತಾ ಇದ್ದಾನೆ ಅಪ್ಡೇಟ್ ಅಂತ ಗೊತ್ತಿಲ್ಲ. ಏನಕ್ಕೆ ಅಂತಂದರೆ ಎಲ್ಲೂ ಕೂಡ ಈ ಇನ್ಫಾರ್ಮೇಷನ್ನ ಬಿಟ್ಕೊಡ್ತಾ ಇಲ್ಲ. ತುಂಬ ಕಡೆ ನಾನು ಕೂಡ ಟ್ರೈ ಮಾಡಿದೆ, ಬಟ್ ಎಲ್ಲೂ ಏನು ತೋರಿಸ್ತಾ ಇಲ್ಲ. ಅವನ ಅಫಿಷಿಯಲ್ ಪೇಜಲ್ಲೇ ಆಗಲಿ ತೋರಿಸ್ತಾ ಇಲ್ಲ ಅಂತಂದರೆ ಇವರ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ಕೇಳೋಣ ಅಂತ ಅಂದರೆ ಯಾವುದೇ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಪ್ರಯತ್ನ ಪಟ್ಟೆ ನಾನು ಎಲ್ಲೂ ಕೂಡ ತೋರಿಸಲ್ಲ. ಬಟ್ ಈ ನೋಟಿಫಿಕೇಶನ್ಗಳು ಏನು ಕಳಿಸಿದಾನೋ ಅದೇನೆ. ಈಗ 28ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 28ನೇ ತಾರೀಕಿಂದ ಸ್ಟಾರ್ಟ್ ಆದಾಗ ಯಾವ ಥರ ಏನಾಗುತ್ತೆ ಅನ್ನೋದು ಕೂಡ ನಾವು ನೋಡಬೇಕು. ಅಂದರೆ ಅಪ್ಲಿಕೇಶನಲ್ಲಿ ಅಪ್ಡೇಟ್ ಆಗ್ಬೋದು. ಅಪ್ಡೇಟ್ ಆದಮೇಲೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಇವ್ನು ಏನು ತೋರಿಸ್ತಾ ಇದ್ದಾನೆ ಅಂತ ಅಂದರೆ, ಮೊದಲನೇದಾಗಿ ಪ್ರೈಮ್ ಪ್ಲಸ್ ಪ್ರಯೋಜನ ಹೆಚ್ಚಿನ ಗಳಿಕೆ ಅಂತ ತೋರಿಸ್ತಾ ಇದೆ. ಅಂದರೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಪ್ರೈಮ್ ಪ್ಲಸ್ ಆದರೆ ನಾವು ಅಂತ ಇಷ್ಟು ದಿನ ಎಲ್ಲ ಪ್ರೈಮ್ ಅಂತ ಇತ್ತು. ಪ್ರೈಮಿಗೆ 10 ಸೆಕೆಂಡ್ ಡಿಲೇ ಅಷ್ಟೇ ಬರ್ತಾ ಇತ್ತು. ಸೊ ಪ್ರೈಮ್ ಇರಲಿಲ್ಲ ಅಂತ ಅಂದರೆ 20 ಸೆಕೆಂಡ್ ಡಿಲೇ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಹೆಚ್ಚಿನ ಗಳಿಕೆ ಅಂತ ತೋರಿಸ್ತಾ ಇದ್ದಾನೆ. ನೋಡೋಣ ಏನು ಮಾಡ್ತಾರೆ ಅಂತ. ಅದಾದ್ಮೇಲೆ ಇನ್ನೊಂದು ನೋಟಿಫಿಕೇಶನ್ ಅದು 2 ಅಂತ ಹೇಳ್ಬಿಟ್ಟು ಕಳಿಸಿದ್ದಾನೆ. ಪ್ರೈಮ್ ಪ್ಲಸ್ ಪ್ರಯೋಜನಗಳು. ಈಗ ನೀವು ಮೊದಲ ಆರ್ಡರ್ಗಳನ್ನು ಪಡೆಯುತ್ತೀರಾ, ಏಕೆಂದರೆ ನೀವು ಪ್ರೈಮ್ ಪ್ಲಸ್ ಪಾಲುದಾರರಾಗಿರ್ತೀರಾ ಅಂತ. ಅಂದರೆ ನೀವೇನೋ ಪ್ರೈಮ್ ಪ್ಲಸ್ ಪಾಲುದಾರ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಆರ್ಡರ್ ಮುಂಚೆನೇ ಬರುತ್ತೆ. ನಿಮ್ಗೆ ಇನ್ನೊಂದು ಸ್ಕ್ರೀನ್ಶಾಟ್ ಕೂಡ ಹಾಕಿ ತೋರಿಸ್ತೀನಿ. ಅಂದರೆ ನಿಮಗೆ ಮಾತ್ರ ಅದು ಆರ್ಡರ್ ಬರುತ್ತೆ, ಬೇರೆ ಯಾರಿಗೂ ಬರಲ್ಲ. ಮೊದಲೆಲ್ಲ ಏನಾಗ್ತೈತೆ ಅಂದ್ರೆ ಸುತ್ತಮುತ್ತ ಇರೋರಿಗೆಲ್ಲ, ಈಗ ಪ್ರೈಮ್ ಇರೋರಿಗೆಲ್ಲ ಒಂದು 10 ಜನ ಏರಿಯಾದಲ್ಲಿ ಇದ್ದಾರೆ ಅಂತ ಎಲ್ಲರಿಗೂ ಆರ್ಡರ್ ಬರ್ತಾಯಿರೋ, ಫಸ್ಟ್ ಯಾರು ಅಕ್ಸೆಪ್ಟ್ ಮಾಡ್ತಾರೋ ಅವ್ರಿಗೆ ಸೆಲೆಕ್ಟ್ ಆಗೋದು. ಬಟ್ ಇದು ಅವರಿಗೆ ಬರುತ್ತೆ. ಪ್ರೈಮ್ ಪ್ಲಸ್ ಆಗಿದ್ರೆ ಅವ್ರಿಗೆ ಸಪ್ರೇಟಾಗಿ ಸ್ವಿಗ್ಗಿ ಝೊಮ್ಯಾಟೋದೆಲ್ಲ ಒಬ್ರಿಗೆ ಒಂದೇ ಆರ್ಡರ್ ಯಾವ ಥರ ಬರುತ್ತೋ ಆ ಥರ ಬರುತ್ತೆ. ಆ ಸ್ಕ್ರೀನಲ್ಲಿ ಕೂಡ ಹಾಕಿ ನಿಮಗೆ ತೋರಿಸಿರ್ತೀನಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಪ್ರೈಮ್ ಪ್ಲಸ್ ಹಾಕಿ ಅಂತ ಅಂದರೆ, ಇಷ್ಟು ಚಿಕ್ಕದಾಗಿ ತೋರಿಸಿದ್ದಾನೆ. ಅದು ಓಪನ್ ಮಾಡಿದ್ರೆ ನೋಟಿಫಿಕೇಶನ್ ಕೂಡ ಓಪನ್ ಆಗ್ತಾ ಇಲ್ಲ. ಫುಲ್ಲು ಡೀಟೇಲ್ಸ್ ಆಗೂ ಕೂಡ ಏನಕ್ಕೂ ತೋರಿಸ್ತಾ ಇಲ್ಲ. ಏನಕ್ಕೆ ಇಷ್ಟು ಡೀಟೇಲ್ ಆಗಿ ಒಂದು ಕೊಡ್ತಾ ಇಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನಾದ್ರು ಸೋಮವಾರ ಏನಾದ್ರು ಡೀಟೇಲ್ ಆಗಿ ತಿಳಿಸ್ತಾನೆ ಅನ್ನೋದೊಂದು ನೋಡಬೇಕು. ಇನ್ನೇನು ಇವತ್ತಲ್ಲ ನಾಳೆನೇ ನೋಡೋಣ ಅದನ್ನು ಕೂಡ. ಈಗ ಸದ್ಯಕ್ಕೆ ಇನ್ಫಾರ್ಮೇಷನ್ ಏನಪ್ಪ ಕೊಟ್ಟಿದ್ದೇನೆ ಅಂತಂದರೆ, ಕಂಪ್ಲೀಟ್ 6 ಆರ್ಡರ್ಸ್ ಡೈಲಿ ಬೇಸಿಸ್ ಮೇಲೆ ಮಾಡ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇದೆ. ಸೊ ಅದೇ ಹೇಳ್ತಾ ಇವಾಗ 100% ಕನ್ಫರ್ಮೇಷನ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅವನ ಅಫಿಷಿಯಲ್ ವೆಬ್ಸೈಟಲ್ಲೇ ಆಗಲಿ, ಇಲ್ಲ ಅಂತ ಅಂದರೆ ಅವ್ನ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲೇ ಆಗಲಿ, ಎಲ್ಲೂ ಕೂಡ ಅವ್ನು ಏನೋ ನೀಟಾಗಿ ಬಿಟ್ಕೊಡ್ತಾನೆ ಇಲ್ಲ. ಸೊ ಸುಮ್ಮನೆ ಈ ಥರ ನೋಟಿಫಿಕೇಶನ್ಗಳನ್ನ ಕಳಿಸ್ತಾ ಇದ್ದಾನೆ. ನಮಗೆಲ್ಲ ನಾಳೆನೇ ಗೊತ್ತಾಗೋದು ನೋಡಿ. ಇವಾಗ ಕಂಪ್ಲೀಟ್ 6 ಆರ್ಡರ್ಸ್ ಡೈಲಿ ಅಂತ ತೋರಿಸ್ತಾ ಇದ್ದಾನೆ. ಪ್ರೈಮ್ ಪ್ಲಸ್ ಆಗಬೇಕು ಅಂದರೆ ದಿನಕ್ಕೆ ನಾವು 6 ಆರ್ಡರ್ನ ಮಾಡಲೇಬೇಕು. 6 ಆರ್ಡರ್ ಮಾಡಲಿಲ್ಲ ಅಂತ ಅಂದರೆ ನಾವು ಪ್ರೈಮ್ ಪ್ಲಸ್ ಆಗಲ್ಲ. ನೆಕ್ಸ್ಟು ಪ್ರೈಮ್ ಆಗಬೇಕು ಅಂತಂದರೆ ನೋಡಿ, ಮೊದಲೆಲ್ಲ ಯಾವ ಥರ ಇತ್ತು ಅಂತಂದರೆ, ಪ್ರೈಮ್ ಆಗಬೇಕು ಅಂತ ಅಂದರೆ ಒಂದು ಆರ್ಡರ್ ನಾನು ತುಂಬ ಸಲ ಆಗಿದ್ದು ನೋಡಿ. ಈಗ ಸದ್ಯಕ್ಕೂ ನಾನು ಪ್ರೈಮ್ ಪಾರ್ಟ್ನರ್ ಇದ್ದೀನಿ. ಒಂದು ಆರ್ಡರ್ ಮಾಡಿಬಿಟ್ಟು ಆರಾಮಾಗಿ ಲಾಗಿನ್ ಅವರ್ ನಾನು ಕೊಡ್ತಾ ಇದ್ದೆ. 22 ಅವರ್ ಲಾಗಿನ್ ಅವರ್ ಕೊಡಬೇಕಾದ್ರೆ 22 ಅವರ್ ಲಾಗಿನ್ ಕೊಟ್ಬಿಟ್ಟು ಒಂದು ಆರ್ಡರ್ ಮಾಡಿದ್ರು ಕೂಡ ಸಾಕಾಗೋದು. ಬಟ್ ಇವಾಗ ನೋಡಿ ಡೈಲಿ 4 ಆರ್ಡರ್ ಮಾಡಿದ್ರಂಗೆ ಇದ್ದಾನೆ. ಸೊ ನೋಡೋಣ. ಈಗ ನಾವು ಪ್ರೈಮ್ ಆಗಬೇಕು ಅಂತಂದ್ರೂ ಕೂಡ ಡೈಲಿ 4 ಆರ್ಡರ್ ಮಾಡಬೇಕು. ಪ್ರೈಮ್ ಪ್ಲಸ್ ಆಗಬೇಕು ಅಂತ ಅಂದರೆ ಡೈಲಿ 6 ಆರ್ಡರ್ನ ಮಾಡಬೇಕು ಅಂತ ಇದೆ. ನೋಡೋಣ ಸ್ನೇಹಿತರೆ, ಸದ್ಯಕ್ಕಂತೂ ಇಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿರೋದು. ಯಾವುದಾದಂಥ ಜಾಸ್ತಿ ಮಾಹಿತಿ ಸಿಕ್ಕಿಲ್ಲ. ಮಾಹಿತಿ ಸಿಕ್ಕಿದ ತಕ್ಷಣ ನಾನು ಕೂಡ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.